ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಇಂದು ತೆರೆ ಕಂಡಿದೆ. ವಿಕ್ರಾಂತ್ ರೋಣ ಬಳಿಕ ಒಂದು ಗ್ಯಾಪ್ ನಂತರ ಸುದೀಪ್ ಅವರು ದೊಡ್ಡ ಪರದೆಯಲ್ಲಿ ಕಾಣಿಸಿಕೊಂಡಿದ್ದು, ಅಭಿಮಾನಿಗಳು ಈ ಚಿತ್ರಕ್ಕೆ ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದಾರೆ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಲಾಗಿದೆ. ಮ್ಯಾಕ್ಸ್ ವಿಮರ್ಶೆ ಇಲ್ಲಿದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಕಳ್ಳ ಪೊಲೀಸ್ ಕತೆ ಇದೆ. ಸಾಮಾನ್ಯವಾಗಿ ಇಂಥ ಕಥೆಯಲ್ಲಿ ಪೊಲೀಸರು ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಆದರೆ ಮ್ಯಾಕ್ಸ್ ಸಿನಿಮಾ ಕತೆ ಡಿಫ್ರೆಂಟ್ ಆಗಿದೆ. ಈ ಚಿತ್ರದಲ್ಲಿ ಕಳ್ಳರೇ ಪೊಲೀಸರನ್ನು ಹಿಡಿಯಲು ಬರುತ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಆಫೀಸರ್ ಪಾತ್ರವನ್ನು ಮಾಡಿದ್ದಾರೆ. ಅವರ ಜೊತೆ ಉಗ್ರಂ ಮಂಜು, ಸುಕೃತ ವಾಗ್ಲೆ, ಸಂಯುಕ್ತ ವರ್ನಾಡ್ ಮುಂತಾದವರು ಕೂಡ ಪೊಲೀಸ್ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಇಟ್ಟುಕೊಂಡು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಸಿನಿಮಾವನ್ನು ಕಟ್ಟಿಕೊಂಡಿದ್ದಾರೆ. ಮ್ಯಾಕ್ಸ್ ಕತೆ ಸರಳವಾಗಿದೆ. ರಾಜಕಾರಣಿಗಳ ಮಕ್ಕಳು ಪೊಲೀಸರ ಮೇಲೆ ಕೈ ಮಾಡುತ್ತಾರೆ. ಅಂಥವರಿಗೆ ಬುದ್ಧಿ ಕಲಿಸಲು ಮ್ಯಾಕ್ಸ್ ಅಲಿಯಾಸ್ ಅರ್ಜುನ್ ಮಹಾಕ್ಷಯ ಬರುತ್ತಾರೆ. ಬಂಧನಕ್ಕೆ ಒಳಗಾದ ಬಳಿಕ ರಾಜಕಾರಣಿಗಳ ಮಕ್ಕಳು ಅನುಮಾನಾಸ್ಪದವಾಗಿ ಸಾಯುತ್ತಾರೆ. ಆಗ ಇಡೀ ಪೊಲೀಸ್ ಸ್ಟೇಷನ್ಗೆ ಸಂಕಷ್ಟ ಶುರುವಾಗುತ್ತದೆ. ಸೇಡು ತೀರಿಸಿಕೊಳ್ಳಲು ವಿಲನ್ಗಳ ದಂಡು ಬರುತ್ತದೆ. ಅವರಿಂದ ತಪ್ಪಿಸಿಕೊಂಡು ತಮ್ಮವರನ್ನು ಕಾಪಾಡಲು ಮ್ಯಾಕ್ಸ್ ಹೇಗೆಲ್ಲ ಕಷ್ಟಪಡುತ್ತಾನೆ ಎಂಬುದು ಈ ಚಿತ್ರದ ಕಥಾ ಸಾರಾಂಶ. ಮೇಲ್ನೋಟಕ್ಕೆ ನೋಡಲು ಮ್ಯಾಕ್ಸ್ ಕತೆ ಸರಳವಾಗಿದೆ ಎನಿಸಿದರೂ ಅದನ್ನು ತೆರೆಗೆ ತರುವಲ್ಲಿ ನಿರ್ದೇಶಕರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಥ್ರಿಲ್ಲಿಂಗ್ ಗುಣವನ್ನು ಪ್ರತಿ ದೃಶ್ಯದಲ್ಲಿ ಬಳಸಿದ್ದಾರೆ. ಒಂದಷ್ಟು ಟ್ವಿಸ್ಟ್ಗಳ ಮೂಲಕ ಮನರಂಜನೆಯನ್ನು ಹೆಚ್ಚಿಸಿದ್ದಾರೆ. ಮುಂದೇನಾಗುತ್ತದೆ ಎಂಬ ಕೌತುಕವನ್ನು ಕೊನೆಯ ತನಕ ಕಾಪಾಡಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಪ್ರೇಕ್ಷಕರನ್ನು ಮ್ಯಾಕ್ಸ್ ಸಿನಿಮಾ ಆವರಿಸುತ್ತಿದೆ. ರಾತ್ರಿ ಶುರುವಾದ ಒಂದು ಕಿರಿಕ್ ಮರುದಿನ ಬೆಳಕು ಹರಿಯುವುದರೊಳಗೆ ಅಂತ್ಯವಾಗುತ್ತದೆ. ಕೆಲವೇ ಗಂಟೆಗಳಲ್ಲಿ ಒಳಗೆ ಒಂದು ದೊಡ್ಡ ಯುದ್ಧವೇ ನಡೆಯುತ್ತದೆ. ಹಾಗಂತ ಇದು ಬರೀ ಒಡಿಬಡಿ ದೃಶ್ಯಗಳೇ ತುಂಬಿರುವ ಸಿನಿಮಾ ಅಲ್ಲ. ಆ್ಯಕ್ಷನ್ ಸಿನಿಮಾಗಳ ಜೊತೆಗೆ ಬುದ್ಧಿಯ ಆಟ ಕೂಡ ಹೌದು. ಭುಜಬಲದ ಜೊತೆಗೆ ಬುದ್ಧಿಬಲವನ್ನು ಮ್ಯಾಕ್ಸ್ ಉಪಯೋಗಿಸುತ್ತಾನೆ. ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ಒಂದು ಡಿಫ್ರೆಂಟ್ ಚಿತ್ರವಾಗಿ ಮ್ಯಾಕ್ಸ್ ಮೂಡಿ ಬಂದಿದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಹೀರೋ ಪಾತ್ರಕ್ಕೆ ಹೆಚ್ಚಿನ ಕಟ್ಟುಪಾಡುಗಳು ಇಲ್ಲ. ಲವ್, ರೊಮ್ಯಾನ್ಸ್, ಕಾಮಿಡಿ ಇತ್ಯಾದಿ ವಿಷಯಗಳಲ್ಲಿ ಹೀರೋ ಕಾಲ ಹರಣ ಮಾಡುವುದೇ ಇಲ್ಲ. ಈ ಚಿತ್ರದ ಆರಂಭದಿಂದಲೇ ನೇರವಾಗಿ ಕತೆ ತೆಗೆದುಕೊಂಡಿದ್ದಾರೆ. ಯಾವುದೇ ಅನಗತ್ಯ ಅಂಶಗಳು ಕಥೆಯಲ್ಲೂ ಜಾಗವಿಲ್ಲ. ಒಮ್ಮೆ ಶುರುವಾದ ಕತೆ ಕೊನೆಯವರೆಗೂ ವೇಗವಾಗಿ ಸಾಗುತ್ತದೆ. ಇದು ಈ ಸಿನಿಮಾ ಮುಖ್ಯವಾದ ಪ್ಲಸ್ ಪಾಯಿಂಟ್. 2 ಗಂಟೆ 13 ನಿಮಿಷ ಮ್ಯಾಕ್ಸ್ ಮಸ್ತ್ ಮನೋರಂಜನೆ ನೀಡುತ್ತದೆ. ಸುದೀಪ್ ಅವರು ಇಡೀ ಸಿನಿಮಾವನ್ನು ಆರಿಸಿಕೊಂಡಿದ್ದಾರೆ. ಆ್ಯಕ್ಷನ್ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಸಂಗೀತದಿಂದಾಗಿ ಸಿನಿಮಾದ ತೂಕ ಹೆಚ್ಚಿದೆ. ಶೇಖರ್ ಚಂದ್ರ ಅವರ ಛಾಯಾಗ್ರಹಣ ಕೂಡ ಚೆನ್ನಾಗಿದೆ. ಮಾಸ್ ಕಮರ್ಷಿಯಲ್ ಸಿನಿಮಾ ಆದ್ದರಿಂದ ಎಲ್ಲ ಕಡೆಯಲ್ಲೂ ಲಾಜಿಕ್ ಹುಡುಕುವಂತಿಲ್ಲ. ಇನ್ನು ಕತೆ ಸಂಪೂರ್ಣ ಹೊಸದಾಗಿದೆ ಎನ್ನುವಂತೆಯೂ ಇಲ್ಲ. ಇಂಥ ಕೆಲವು ಮೈನಸ್ ಅಂಶಗಳು ಬದಿಗಿಟ್ಟರೆ ಮ್ಯಾಕ್ಸ್ ಇಷ್ಟ ಆಗುತ್ತದೆ.